A very good morning, students. Okay, we are starting with a new chapter, that is surface chemistry. I had told you I'll begin with the solutions. Instead, I'll be going with surface chemistry. Each chapter actually, this is considered to be very easy. Okay, Narthadra, this is actually very easy, very simple topic, and you are going to enjoy this chapter because very simple terms are there in this chapter. If you understand it, actually, it is very simple one. Okay, na very tumba simple topic agide idu. Okay, now moving on. First, ನಾವು ಏನ್ ನೋಡೋಣ ಅಂದ್ರೆ before entering into the chapter, ನಾವು surface chemistry ಬಗ್ಗೆ ಮಾತಾಡ್ತಿದ್ದೀವಿ, right? Now, what do you see in surface chemistry? ನಾವು ಏನೇನ್ ಕಲಿತೀವಿ ಈ ಚಾಪ್ಟರ್ ಅಲ್ಲಿ ಅಂದ್ರೆ basically ನಾವ್ ಏನ್ ಕಲಿತೀವಿ ಅಂದ್ರೆ some of the important features of surface chemistry. Okay na, maybe what is adsorption, catalysis ಅಂದ್ರೆ ಏನು, colloids ಅಂದ್ರೆ ಏನು, emulsions, gels, ಇದನ್ನೆಲ್ಲ ಕಲಿತೀವಿ. Okay na, so basically ಇದ್ರ ಬಗ್ಗೆ ನಾವೇನ್ ಕಲಿತೀವಿ ಈ ಚಾಪ್ಟರ್ ಒಳಗೆ ಕಲಿತೀವಿ, that is surface chemistry. Now, before moving on to the particular topics inside that, we have to see what do you mean by surface chemistry. ಅದಕ್ಕಿಂತ ಮುಂಚೆ surface ಅಂದ್ರೆ ಏನು, everybody knows, right? Surface science is nothing but it is a study of ನೇಚರ್ ಆಫ್ ಸರ್ಫೇಸ್ ಯಾವ ತರ ಇದೆ, ಒಂದು ಸರ್ಫೇಸಿನ ನೇಚರ್ ಯಾವ ತರ ಇದೆ, ಅಂಡ್ ಅವು ಒಂದು ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಅಲ್ಲಿ ಇನ್ನೊಂದು ಜೊತೆ ಇಂಟರಾಕ್ಟ್ ಮಾಡ್ತಿದೆ ಅಂದ್ರೆ ಇನ್ನೊಂದು ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಜೊತೆ ಇಂಟರಾಕ್ಟ್ ಮಾಡ್ತಿದ್ರೆ ಅವು ಯಾವ ತರ ಬಿಹೇವ್ ಆಗುತ್ತೆ. ಓಕೆನಾ, ದಟ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸಿ. ಓಕೆನಾ, ಇಟ್ ಇಸ್ ನಥಿಂಗ್ ಬಟ್ ದಿ ಸ್ಟಡಿ ಆಫ್ ದ ನೇಚರ್ ಆಫ್ ಸರ್ಫೇಸ್ ಅಂಡ್ ದ ಇಂಟರಾಕ್ಷನ್ಸ್ ವಿತ್ ದ ಸರೌಂಡಿಂಗ್ ಎನ್ವಿರಾನ್ಮೆಂಟ್. ಓಕೆನಾ, ಸೊ ಯೂಶಲಿ ನಿಮಗೆ ಗೊತ್ತಿದೆ ಲಿಕ್ವಿಡ್ಸ್ ಗೆ ಸಾಲಿಡ್ಸ್ ಗೆಲ್ಲ ಡಿಫ್ರೆಂಟ್ ಫೇಸಸ್ ಇರುತ್ತಲ್ಲ. ಕಂಡೆನ್ಸ್ಡ್ ಫೇಸ್ ಅನ್ನ ನಾವೇನ್ ಫಿಸಿಕಲ್ ಬೌಂಡ್ರಿ ಫೇಸ್ ಇದೆ, ಲಿಕ್ವಿಡ್ ಗೆ ಏನ್ ಪರ್ಟಿಕ್ಯುಲರ್ ಬೌಂಡ್ರಿ ಇರ್ತದೆ, ಆ ಫೇಸ್ ಅನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ವಿ ಕಾಲ್ ಇಟ್ ಅಸ್ ಸರ್ಫೇಸ್. ನಾವ್ ಅದೇನ್ ಮಾಡುತ್ತೆ, ಒಂದ್ ಫೇಸ್ ಇಂದ ಇನ್ನೊಂದಿಗೆ ಏನ್ ಕೊಡುತ್ತೆ, ಅದು ಇಟ್ ಗಿವ್ಸ್ ಇಸ್ ದ ಡಿಫರೆನ್ಸ್. ಕರೆಕ್ಟಾ, ಸೆಪರೇಷನ್ ಅನ್ನ ಕೊಡುತ್ತೆ ಅದು. ನಾವು ಫೇಸ್ ಅಂತ ಕನ್ಸಿಡರ್ ಮಾಡಿದ್ರೆ, ರೈಟ್, ಸರ್ಫೇಸ್ ಗಿವ್ಸ್ ಇಸ್ ದ ಸೆಪರೇಷನ್ ಬಿಟ್ವೀನ್ ಒನ್ ಫೇಸ್ ಟು ಅದರ್ ಫೇಸ್. ಸೊ ಈಗ ಬೇಸಿಕಲಿ ಇಲ್ಲಿ ಏನಾಗುತ್ತೆ ಅಂದ್ರೆ, ನಾವು ವಾಟ್ ಯು ಮೀನ್ ಬೈ ಸರ್ಫೇಸ್ ಕೆಮಿಸ್ಟ್ರಿ ಅಂದ್ರೆ, ಇಫ್ ಐ ರೆಫರ್ ಟು ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ, ಸರ್ಫೇಸ್ ಕೆಮಿಸ್ಟ್ರಿ is nothing but it is nothing but the study of phenomenon, okay na, which is occurring in the surface of the substance. ಒಂದು ಸಬ್ಸ್ಟೆನ್ಸ್ ನ ಸರ್ಫೇಸ್ ಅಲ್ಲಿ ಏನ್ ಫಿನಾಮಿನನ್ ಆಗ್ತಿದೆಯೋ ಅದನ್ನ ನಾವು ಏನ್ ಕಲಿತೀವೋ ಅದನ್ನ ನಾವ್ ಏನಂತ ಕರಿತೀವಿ, we call it as surface chemistry. ಓಕೆನಾ, ಇದು ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ, ಮೇ ಬಿ ಡೇ ಟು ಡೇ ಲೈಫ್ ಅಲ್ಲಿ ಅಪ್ಲೈ ಆಗುತ್ತೆ. ಓಕೆನಾ, ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ನಾವೇನ್ ಮಾಡ್ತೀವಿ, ಈ ಸರ್ಫೇಸ್ ಕೆಮಿಸ್ಟ್ರಿನ ಅಪ್ಲೈ ಮಾಡ್ತೀವಿ. ಓಕೆನಾ, ಸೊ ವಾಟ್ ಇಸ್ ದಿಸ್ ಸರ್ಫೇಸ್ ಕೆಮಿಸ್ಟ್ರಿ? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಏನು, ಇಟ್ ಇಸ್ ನಥಿಂಗ್ ಬಟ್ ದ ಬ್ರಾಂಚ್ ಆಫ್ ಕೆಮಿಸ್ಟ್ರಿ. ಅದೇನಾಗಿರುತ್ತೆ, ಇಟ್ ಇಸ್ ಕನ್ಸರ್ನ್ ವಿತ್ ನಥಿಂಗ್ ಬಟ್ ದಿ ಪ್ರಾಸೆಸ್ ವಿಚ್ ಇಸ್ occurring at the interfaces ಅಲ್ವಾ. ಎರಡು ಫೇಸಸ್ ನ ನಡುವೆಲಿ ಏನ್ ಆಗ್ತಿದೆಯೋ, ಲಿಕ್ವಿಡ್ ಅಂಡ್ ಗ್ಯಾಸ್ ಅಂತ ತಗೊಂಡ್ರೆ ಅದ್ರ ಮಧ್ಯದಲ್ಲಿ ಏನ್ ಇಂಟರಾಕ್ಷನ್ ಆಗ್ತಿದೆ, ಕರೆಕ್ಟ್ ಏನ್ ಪ್ರಾಸೆಸ್ ಆಗ್ತಿದೆ, ಅದಕ್ಕೆ ನಾವೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಸರ್ಫೇಸ್ ಕೆಮಿಸ್ಟ್ರಿ. ಓಕೆನಾ, ವಾಟ್ ಇಸ್ ಇಟ್ ನೋನ್ ಆಸ್? ಇಟ್ ಇಸ್ ನೋನ್ ಆಸ್ ಸರ್ಫೇಸ್ ಕೆಮಿಸ್ಟ್ರಿ. ನಾವು ವೈ ಡು ಯು ಥಿಂಕ್, ಈಗ ಈ ಸರ್ಫೇಸ್ ಕೆಮಿಸ್ಟ್ರಿ ಏನಿದೆಯಾ, ಈಗ ನಾನು ಹೇಳಿದೆ ವಾಟ್ ಇಸ್ ದಟ್, ಇಟ್ ಇಸ್ ಹ್ಯಾಪನಿಂಗ್ ಬಿಟ್ವೀನ್ ನಥಿಂಗ್ ಬಟ್ ದ ಇಂಟರ್ಫೇಸ್ ಆಫ್ ಟು ಸರ್ಫೇಸ್. ಯಾವ್ದಾಗಿರ್ಬೋದು, ಲಿಕ್ವಿಡ್ ಟು ಗ್ಯಾಸ್ ಆಗಿರ್ಬೋದು, ಸಾಲಿಡ್ ಟು ಲಿಕ್ವಿಡ್ ಆಗಿರ್ಬೋದು, ಸಾಲಿಡ್ ಟು ಗ್ಯಾಸ್ ಆಗಿರ್ಬೋದು, ಎನಿವೇ. ಓಕೆನಾ, ಸೊ ಈ ಸರ್ಫೇಸ್ ಕೆಮಿಸ್ಟ್ರಿ ಏನಿದೆ ಯೂಶಲಿ ಇಟ್ ಇಸ್ ಬೇಸಿಕಲಿ ಅಪ್ಲೈಡ್ ಎಲ್ಲ ಅಪ್ಲಿಕೇಶನ್ಸ್ ಇದೆ ಅಂದ್ರೆ ಸರ್ಫೇಸ್ ಇಂಜಿನಿಯರಿಂಗ್ ಎಲ್ಲ. ಓಕೆನಾ, ಮೇ ಬಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಸರ್ಫೇಸ್ ಆಫ್ ದ ಸಬ್ಸ್ಟೆನ್ಸ್, ನಮ್ಮ ಸಬ್ಸ್ಟೆನ್ಸ್ ನ ಸರ್ಫೇಸ್ ಅಲ್ಲಿ ಕೆಲವೊಂದು ಫೆನಾಮಿನನ್ ಆಗ್ತದೆ, ಮೇ ಬಿ ಅಡ್ಸಾರ್ಪ್ಷನ್, ಕೊರೋಷನ್, ಕ್ರಿಸ್ಟಲೈಸೇಷನ್, ಇದನ್ನೆಲ್ಲ ಕಲಿಬೇಕು ಅಂದ್ರೆ ನಮಗೆ ಏನ್ ಗೊತ್ತಿರ್ಬೇಕು, ಸರ್ಫೇಸ್ ಕೆಮಿಸ್ಟ್ರಿನ ಬೇಸಿಕ್ಸ್ ಗೊತ್ತಿರ್ಬೇಕು. ಓಕೆನಾ, ಸೊ ಈ ಸರ್ಫೇಸ್ ಕೆಮಿಸ್ಟ್ರಿ ಏನಿದೆಯೋ ಇಟ್ ನಾಟ್ ಓನ್ಲಿ ಇಷ್ಟು ಮಾತ್ರ ಅಲ್ಲ, ಇನ್ನೂ ಕೂಡ ಫೆನಾಮಿನನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಕೊಲಾಯ್ಡ್ ಫಾರ್ಮೇಶನ್ ಅಲ್ಲಿ ಯೂಸ್ ಮಾಡ್ತೀವಿ, ಎಲೆಕ್ಟ್ರೋಡ್ ರಿಯಾಕ್ಷನ್ಸ್, ಕ್ರೊಮ್ಯಾಟೋಗ್ರಫಿ, ಇದ್ರಲ್ಲೆಲ್ಲ ಕೂಡ ಸರ್ಫೇಸ್ ಕೆಮಿಸ್ಟ್ರಿ ಯೂಸ್ ಮಾಡ್ತೀವಿ. ಅಂಡ್ ಇವನ್ ಯು ಹ್ಯಾವ್ ಇಟ್ಸ್ ಮೇಜರ್ ರೋಲ್ ಇನ್ ವೇರಿಯಸ್ ಕೆಮಿಕಲ್ ಪ್ರಾಸೆಸಸ್, ಮೇ ಬಿ ಎನ್ಸೈಮಿಕ್ ರಿಯಾಕ್ಷನ್ಸ್ ಇರುತ್ತಲ್ಲ, ಬಯಾಲಜಿಕಲ್ ಇಂಟರ್ಫೇಸಸ್, ಸೆಲ್ ವಾಲ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಮೆಂಬ್ರೇನ್ಸ್ ನಡುವೆ ಏನಾಗುತ್ತೆ, ಅದಕ್ಕೆ ಸರ್ಫೇಸ್ ಕೆಮಿಸ್ಟ್ರಿ ಇಂಪಾರ್ಟೆಂಟ್. ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಯಲ್ಲಿ ಓಕೆನಾ, ದೇ ಆರ್ ಯೂಸ್ಡ್. ಓಕೆನಾ, ಇಟ್ ಈಸ್ ಯೂಸ್ಡ್ ಇನ್ ದ ಸರ್ಫೇಸ್ ಅಂಡ್ ಇಂಟರ್ಫೇಸ್ ಆಫ್ ಮೈಕ್ರೋ ಚಿಪ್ಸ್, ಏನ್ ನಮ್ಮ ಕಂಪ್ಯೂಟರ್ಸ್ ಅಲ್ಲಿ ಇರುತ್ತೆ ಅಲ್ಲಿ ಯೂಸ್ ಮಾಡ್ತೀವಿ ಸರ್ಫೇಸ್ ಕೆಮಿಸ್ಟ್ರಿನ. ಇವನ್ ಇನ್ ಆಟೋಮೊಬೈಲ್ ಎಕ್ಸಾಸ್ಟ್ ವಿ ಯೂಸ್ ಇಟ್. ಸೊ ನಮ್ಮ ಸರ್ಫೇಸ್ ಕೆಮಿಸ್ಟ್ರಿ ಬೇಸಿಕಲಿ ಏನಿದೆಯೋ ಇಟ್ ಇಸ್ ಯೂಸ್ಡ್ ಇನ್ ಮೆನಿ ಆಫ್ ದ ಥಿಂಗ್ಸ್. ಓಕೆನಾ, ಮೆನಿ ಆಫ್ ದ ಪ್ಲೇಸಸ್ ಸರ್ಫೇಸ್ ಕೆಮಿಸ್ಟ್ರಿ ಯೂಸಸ್. ನಾವು ಬೇಸಿಕ್ಸ್ ಏನೋ ಗೊತ್ತಾಯ್ತು, ಸರ್ಫೇಸ್ ಅಂದ್ರೆ ಏನು, ಸರ್ಫೇಸ್ ಕೆಮಿಸ್ಟ್ರಿ ಅಂದ್ರೆ ಏನು. ನಾವು ಅದಾದ್ಮೇಲೆ ನಮಗೆ ಕೆಲವೊಂದು ಕಾಮನ್ ಟರ್ಮ್ಸ್ ಗೊತ್ತಿರ್ಬೇಕು. ಓಕೆನಾ, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಸಮ್ ಆಫ್ ದ ಕಾಮನ್ ಟರ್ಮ್ಸ್ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಿ ಸರ್ಫೇಸ್ ಕೆಮಿಸ್ಟ್ರಿ. ದ ಫಸ್ಟ್ ಕಾಮನ್ ಟರ್ಮ್ ಇಸ್ ಅಬ್ಸಾರ್ಪ್ಷನ್. ನಾವು ಅಬ್ಸಾರ್ಪ್ಷನ್ ಅಂದ ತಕ್ಷಣ ಕೆಲವರಿಗೆ ಏನ್ ನೆನ್ ಬರುತ್ತೆ ಅಂದ್ರೆ, ಸಿ ದ ಬೇಸಿಕ್ ಎಕ್ಸಾಂಪಲ್ ಇಸ್ ಗಿವನ್ ಹಿಯರ್ ಓನ್ಲಿ. ನಾನು ಇಲ್ಲೇ ಕೊಟ್ಟಿದ್ದೀನಿ ನೋಡಿ, ಸ್ಪಾಂಜ್. ಕರೆಕ್ಟಾ, ಈಗ ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು ಸ್ಪಾಂಜ್ ನಿಮ್ಮಲ್ಲಿ ಕೈಯಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ಸಪೋಸ್ ಆ ಸ್ಪಾಂಜ್ ಅನ್ನ ತಗೊಂಡ್ರೆ ಯೂಶಲಿ
ಏನಾಗುತ್ತೆ ಅಂದ್ರೆ ಇಫ್ ಯು ಡಿಪ್ ಇಟ್ ಇನ್ ವಾಟರ್, ಡ್ರೈ ಸ್ಪಾಂಜ್ ಅನ್ನ ತಗೊಂಡು ಇಫ್ ಯು ಡಿಪ್ ಇಟ್ ಇನ್ ವಾಟರ್, ವಾಟ್ ಹ್ಯಾಪನ್ಸ್, ಅದೇನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ನೀರನ್ನ ಹೀರ್ಕೊಳ್ಳುತ್ತೆ. ಹೌದಾ, ಕಂಪ್ಲೀಟ್ ಆಗಿ ನೀರನ್ನ ಎಲ್ಲಾ ಕಡೆನೂ ಹೀರ್ಕೊಳ್ಳುತ್ತೆ. ಸೊ ಅದೇನ್ ಮಾಡ್ತಿದೆ, ಇಟ್ ಈಸ್ ಅಬ್ಸಾರ್ಬಿಂಗ್ ದ ವಾಟರ್ ಯೂನಿಫಾರ್ಮ್ಲಿ. ಸೊ ಈಗ ಅಬ್ಸಾರ್ಪ್ಷನ್ ಅಂದ್ರೆ ಏನಂತ ಹೇಳ್ಬೋದು ನಾನು, ವಾಟ್ ಇಸ್ ಮೆಂಟ್ ಬೈ ಅಬ್ಸಾರ್ಪ್ಷನ್, ಇಟ್ ಈಸ್ ನಥಿಂಗ್ ಬಟ್, ಸಪೋಸ್ ಈಗ ನಾನು ಸ್ಪಾಂಜ್ ಅನ್ನ ರೆಫರ್ ಮಾಡ್ತಿದ್ರೆ, ವಾಟ್ ಇಸ್ ಸೇಯಿಂಗ್, ಸ್ಪಾಂಜ್ ಅನ್ನೋದೇನಿದೆಯೋ ಇನ್ ಒನ್ ಸಬ್ಸ್ಟೆನ್ಸ್ ಲೈಕ್ ಸ್ಪಾಂಜ್, ಓಕೆನಾ, ಇಲ್ಲಿ ಏನಾಗ್ತಿದೆ, ದಿ ಅದರ್ ಸಬ್ಸ್ಟೆನ್ಸ್ ದಟ್ ಈಸ್, ಈ ಸ್ಪಾಂಜ್ ಒಳಗೆ ಏನಾಗ್ತಿದೆ, ಒನ್ ಮೋರ್ ಸಬ್ಸ್ಟೆನ್ಸ್ ದಟ್ ಇಸ್ ವಾಟರ್ ಇಸ್ ಎಂಟ್ರಿಂಗ್, ಕರೆಕ್ಟಾ, ವಾಟರ್ ಬಂದು ಎಂಟರ್ ಆಗ್ತಾ ಇದೆ, ಒನ್ ಸಬ್ಸ್ಟೆನ್ಸ್ ದಟ್ ಇಸ್ ಸ್ಪಾಂಜ್, ಅದ್ರ ಮೇಲೆ ಏನಾಗ್ತಿದೆ, ವಾಟರ್ ಇಸ್ ಕಮಿಂಗ್ ಅಂಡ್ ಎಂಟ್ರಿಂಗ್ ಇನ್ ದಟ್ ಅಂಡ್ ಇಟ್ ಈಸ್ ಡಿಸ್ಟ್ರಿಬ್ಯೂಟಿಂಗ್ ಯೂನಿಫಾರ್ಮ್ಲಿ ಥ್ರೂ ಔಟ್ ದ ಬಲ್ಕ್. ಹೌದಾ, ಈ ಥ್ರೂ ಔಟ್ ದ ಬಾಡಿಯಲ್ಲಿ ವಾಟರ್ ಡಿಸ್ಟ್ರಿಬ್ಯೂಟ್ ಆಗ್ತಿದೆ. ಇಂಥ ಫೆನಾಮಿನನ್ಗೆ ನಾವೇನಂತ ಕರಿತೀವಿ, ಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ. ಓಕೆನಾ, ಏನಾಗ್ತಿದೆ, ಐ ಆಮ್ ಟೇಕಿಂಗ್ ಸ್ಪಾಂಜ್, ಇನ್ಸೈಡ್ ದಟ್ ವಾಟರ್ ಇಸ್ ಕಮಿಂಗ್ and entering that and it is distributing itself uniformly. So the phenomenon is known as what? It is known as absorption. And if I have to say it in words, nan enanta helbodu, it is nothing but it's a phenomenon. Okay na, what is absorption? It is a phenomenon. Okay na, phenomenon in which it is a phenomenon in which one substance, it is a phenomenon in which one substance enters the other substance, another substance and gets uniformly distributed and okay, it's a phenomenon in which one substance enters the another substance and gets uniformly distributed throughout the bulk of another substance. So ಇದಕ್ಕೆ ನಾವೇನಂತ ಕರಿತೀವಿ, we call it as absorption ಅಂತ ಹೇಳ್ತೀವಿ. ಓಕೆನಾ, ಇದನ್ನ ನಾವೇನಂತ ಕರಿತೀವಿ, we call it as absorption. ಅಂದ್ರೆ it's nothing but the phenomenon in which one substance enters the another substance and gets uniformly distributed throughout the bulk of another substance. ಓಕೆನಾ, so examples, obviously ಎಲ್ಲರೂ ನೀವು ಸ್ವೀಟ್ಸ್ ತಿಂತಿರಲ್ಲ, ಈ ರಸಗುಲ್ಲ ನೋಡಿದ್ದೀರಾ ಯಾವ ತರ ಇರುತ್ತೆ ಅಂತ. ಸೊ ರಸಗುಲ್ಲ ಯೂಶಲಿ ಅದೊಂದು ಸ್ಪಾಂಜ್ ತರ, ಕರೆಕ್ಟಾ. ಸೊ ಅದೇನಾಗಿರುತ್ತೆ, ಯೂಶಲಿ ನಾವು ಅದನ್ನ ಅಬ್ಸರ್ವ್ ಮಾಡಿದ್ರೆ, ನಾವು ಅದನ್ನ ಈಗ ನನಗೆ ಬಾಯಲ್ಲಿ ಆಲ್ರೆಡಿ ನೀರು ಬರ್ತಾ ಇದೆ, that is usually what happens. ರಸಗುಲ್ಲನ ನೀವೇನ್ ಮಾಡ್ಬೋದು, ಆ ಶುಗರ್ ವಾಟರ್ ಇಂದ ತೆಗೆದ್ರೆ ಕಂಪ್ಲೀಟ್ ಆಗಿ ಸ್ಕ್ವೀಸ್ ಮಾಡಿದ್ರೆ ಏನಾಗುತ್ತೆ, ನೀರು ಕೆಳಗ್ ಬೀಳುತ್ತೆ, ಕರೆಕ್ಟಾ. ಸೊ ಇಲ್ಲಿ ಏನಾಗಿದೆ, ನನ್ನ ರಸಗುಲ್ಲ ಏನ್ ಮಾಡ್ತಿದೆ, ನೀರನ್ನ ಕಂಪ್ಲೀಟ್ ಆಗಿ ಅಬ್ಸಾರ್ಬ್ ಮಾಡ್ತಿದೆ. ಸೊ ದಟ್ ಮೀನ್ಸ್ ವಾಟ್ ಇಸ್ ಹ್ಯಾಪನಿಂಗ್ ದೇರ್, ಅಬ್ಸಾರ್ಪ್ಷನ್. ಇಫ್ ನಾಟ್, ಮೇ ಬಿ ಇಫ್ ಐ ಡಿಪ್ ಮೈ ಬಿಸ್ಕೆಟ್ ಇನ್ ಮಿಲ್ಕ್, ಯೂಶಲಿ ನಾವು ಅದನ್ನ ಮಾಡ್ತೀವಲ್ಲ, ಏನಾಗುತ್ತೆ, ಮಿಲ್ಕ್ ಏನ್ ಮಾಡುತ್ತೆ, ಬಿಸ್ಕೆಟ್ ಏನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಅನ್ನ ಹೀರ್ಕೊಂಡ್ಬಿಡುತ್ತೆ, ಕರೆಕ್ಟಾ. ಕೆಲವು ಟೈಮ್ ಕೆಳಗೆ ಕೂಡ ಬೀಳೋ ಚಾನ್ಸಸ್ ಇರುತ್ತೆ. ಅದೇ ತರ ನನ್ನ ಚಾಕ್ ಪೀಸು ಏನ್ ಮಾಡುತ್ತೆ, ನೀರನ್ನ ಹೀರ್ಕೊಳ್ಳುತ್ತೆ. ಸೊ ಇವೆಲ್ಲ ನಾವೇನಂತ ಹೇಳ್ಬೋದು, ದೀಸ್ ಆರ್ ದಿ ಕಾಮನ್ ಎಕ್ಸಾಂಪಲ್ಸ್ ಫಾರ್ ಅಬ್ಸಾರ್ಪ್ಷನ್. ಓಕೆನಾ, ಇವೆಲ್ಲ ಏನು ಅಬ್ಸಾರ್ಪ್ಷನ್ ಗೆ ಕಾಮನ್ ಎಕ್ಸಾಂಪಲ್ಸ್. ಓಕೆನಾ, ದಿಸ್ ಇಸ್ ದ ಎಕ್ಸಾಂಪಲ್ಸ್ ಫಾರ್ ಅಬ್ಸಾರ್ಪ್ಷನ್. ನಾವು ಈಗ ಇಲ್ಲಿ ಏನ್ ನನ್ನ ಸಬ್ಸ್ಟೆನ್ಸ್ ಏನಿದೆ, ಮೇ ಬಿ ನಾನೀಗ ಸಪೋಸ್ ದ ಸಬ್ಸ್ಟೆನ್ಸ್ ವಿಚ್ ಇಸ್ ಬೀಂಗ್ ಅಬ್ಸಾರ್ಬ್ಡ್, ದಟ್ ಇಸ್, ಈಗ ನೋಡಿ, ಈ ಸ್ಪಾಂಜ್ ಮತ್ತೆ ವಾಟರ್ ಅನ್ನ ಎಕ್ಸಾಂಪಲ್ ತಗೊಂಡ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ, ವಾಟರ್ ಇಸ್ ಬೀಂಗ್ ಅಬ್ಸಾರ್ಬ್, ಕರೆಕ್ಟಾ. ಸೊ ಈ ಎಕ್ಸಾಂಪಲ್ ಅಲ್ಲಿ ಏನಾಗಿದೆ, ನೀರನ್ನ ನಾನು ಕನ್ಸಿಡರ್ ಮಾಡಿದೀನಿ, ವಾಟರ್ ಇಸ್ ಬೀಂಗ್ ಅಬ್ಸಾರ್ಬ್ ಬೈ ದ ಸ್ಪಾಂಜ್. ಸೊ ಅದನ್ನ ನಾನು ಏನಂತ ಕರಿಬಹುದು ಅಂದ್ರೆ, ದ ಸಬ್ಸ್ಟೆನ್ಸ್ ವಿಚ್ ಇಸ್ ಬೀಂಗ್ ಅಬ್ಸಾರ್ಬ್, ಇಟ್ ಇಸ್ ನಾನ್ ಆಸ್ ಅಬ್ಸಾರ್ಬೇಟ್. ಓಕೆನಾ, ದ ಸಬ್ಸ್ಟೆನ್ಸ್ ವಿಚ್ ಇಸ್ ಬೀಂಗ್ ಅಬ್ಸಾರ್ಬ್, ಅದನ್ನ ನಾವ್ ಏನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಅಬ್ಸಾರ್ಬೇಟ್. ಅಂಡ್ ದ ಸಬ್ಸ್ಟೆನ್ಸ್ ವಿಚ್ ಇಸ್ ಅಬ್ಸಾರ್ಬಿಂಗ್ ಇಟ್, ಅಂದ್ರೆ ಆ ಸ್ಪಾಂಜ್ ಇದೆಯಲ್ಲ, ದ ಸಬ್ಸ್ಟೆನ್ಸ್ ವಿಚ್ ಇಸ್ absorbing ಅಥವಾ which absorbs, okay na, the substance which absorbs, that is sponge, ಅದನ್ನ ನಾವೇನಂತ ಕರಿತೀವಿ, we call it as absorbent. okay na, ಏನಂತ ಕರಿತೀವಿ, the substance which absorbs, ಅದನ್ನ ನಾವೇನಂತ ಕರಿತೀವಿ, absorbent. ಮೇ ಬಿ ಈಗ ಎಕ್ಸಾಂಪಲ್ ತಗೊಂಡ್ರೆ ಸೊಲ್ಯೂಷನ್ ಅಲ್ಲಿ ಯಾವ್ದೋ ಒಂದು ಸೊಲ್ಯೂಷನ್ ಅನ್ನ ತಗೊಳ್ಳೋಣ, ಅದ್ರಲ್ಲಿ ಏನಾಗುತ್ತೆ, we know that it is made up of solvent and solute, ಕರೆಕ್ಟಾ. ಸೊ ಇದನ್ನ ತಗೊಂಡ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಬೇಸಿಕಲಿ ಸಾಲ್ವೆಂಟ್ ಅನ್ನೋದೇನಿದೆಯೋ ಅದನ್ನ ನಾವು ಅಬ್ಸಾರ್ಬೆಂಟ್ ಅಂತ ಹೇಳ್ತೀವಿ. ಓಕೆನಾ, ಬೆಂಟ್ ಎಂಟ್, ಸಾಲ್ವೆಂಟ್, ಅಬ್ಸಾರ್ಬೆಂಟ್. ಸೊಲ್ಯೂಟ್ ಅನ್ನೋದೇನು, ಇಟ್ ಈಸ್ ಅನ್ ಅಬ್ಸಾರ್ಬೆಂಟ್. ಯಾಕೆ, ಸಾಲ್ವೆಂಟ್ ಸೊಲ್ಯೂಟ್ ಅನ್ನ ಕರಗಿಸ್ತದೆ. ಬಟ್ ನಾವು ಈಗ ನೀವು ಹೇಳ್ಬೋದು, ಮ್ಯಾಮ್ ಇಲ್ಲಿ ವಾಟರ್ ಸ್ಪಾಂಜ್ ಒಳಗೆ ಹೀರ್ಕೊಳ್ತಿದ್ದಾರೆ, ದಟ್ ಇಸ್ ಡಿಫ್ರೆಂಟ್.
ಓಕೆನಾ. ಅದು ಏನ್ ಪ್ರೊಸೀಜರ್ ಆಗ್ತಿದೆ ಈಗ ಬೇಸಿಕಲಿ ಯೂಶಲಿ ಹೇಗೆ ಅಂದ್ರೆ ಸೊಲ್ಯೂಷನ್ ಅನ್ನ ಕನ್ಸಿಡರ್ ಮಾಡಿದ್ರೆ ನನ್ನ ಸಾಲ್ವೆಂಟ್ ಏನಿದೆಯೋ ಅದು ಅಬ್ಸಾರ್ಬೆಂಟ್ ತರ ಆಡುತ್ತೆ, ಸೊಲ್ಯೂಟ್ ಏನಿದೆಯೋ ಅದು ಹೇಗೆ ಆಡುತ್ತೆ, ಇಟ್ ಆಕ್ಟ್ಸ್ ಲೈಕ್ ಎನ್ ಅಬ್ಸಾರ್ಬೆಂಟ್. ಓಕೆನಾ. ಸೊ ವಾಟ್ ಈಸ್ ಮೆಂಟ್ ಬೈ ಅಬ್ಸಾರ್ಪ್ಷನ್ ಅಂದ್ರೆ ಏನು, ನಥಿಂಗ್ ಬಟ್ ಇಫ್ ಒನ್ ಸಬ್ಸ್ಟೆನ್ಸ್ ಇಸ್ ಬೀಂಗ್ ಅಬ್ಸಾರ್ಬ್ ಬೈ ದ ಅದರ್, ಅದನ್ನ ನಾವೇನಂತ ಹೇಳ್ತೀವಿ, ಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ. ಯಾವ ಸಬ್ಸ್ಟೆನ್ಸ್ ಅಬ್ಸಾರ್ಬ್ ಆಗ್ತಿದೆಯೋ ಅದನ್ನ ಅಬ್ಸಾರ್ಬೇಟ್ ಅಂತ ಕರಿತೀವಿ. ಅಂಡ್ ಯಾವ ಸಬ್ಸ್ಟೆನ್ಸ್ ಅದನ್ನ ಹೀರ್ಕೊಳ್ಳುತ್ತೋ ಅಥವಾ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೋ ಅದನ್ನ ಏನಂತ ಕರಿತೀವಿ, we call it as absorbent. So this is all about the phenomenon of absorption. Okay na, absorption artha aitu anta ankoltini. Now moving on to the next category, that is adsorption. Now what do you mean by adsorption? Adsorption andre enu andre similar. Iga suppose example ತಗೊಳ್ಳೋಣ. See ಈಗ ಈ ಬೋರ್ಡ್ ಅಲ್ಲಿ ನಾವು ಯೂಶಲಿ ಈಗ ಬೋರ್ಡ್ ಯಾಕೆ ಕನ್ಸಿಡರ್ ಮಾಡೋದು, ಮೇ ಬಿ ನಿಮ್ಮ ಪೆನ್ನು ಮತ್ತೆ ಪೇಪರ್ ಅನ್ನೇ ತಗೊಳ್ಳೋಣ. ಈಗ ನಾನು ಏನ್ ಮಾಡ್ತೀನಿ, ಮೇ ಬಿ ನಾನು ಈಗ ಸ್ಕ್ರೀನ್ ಅಲ್ಲಿ ಬರೀತಿದ್ದೀನಿ, ಹೌದಾ, ನೀವು ಅದೇ ತರ ಪೆನ್ ಅಲ್ಲಿ ಏನ್ ಮಾಡ್ತೀರಾ, ಬುಕ್ ಅಲ್ಲಿ ಬರೀತೀರಾ. ಸೊ ಎಲ್ಲಿ ಏನಾಗ್ತಿದೆ, I am writing something and it is being written on the paper. ಕರೆಕ್ಟಾ. ಪೇಪರ್ ಆ ಇಂಕ್ ಅನ್ನ ಹೀರ್ಕೊಳ್ಳಲ್ಲ, ಜಸ್ಟ್ ಅದ್ರ ಮೇಲೆ ಅದು ನಿಲ್ತಾ ಇದೆ. ಕರೆಕ್ಟಾ. ಈಗ ಬೋರ್ಡ್ ಅಲ್ಲಿ ನೋಡಿ ನಾವೇನ್ ಮಾಡ್ತೀವಿ, ಚಾಕ್ ಪೀಸ್ ತಗೊಂಡು ಬರಿತಾ ಹೋಗ್ತೀವಿ. ಅದೇನಾಗುತ್ತೆ, ಬೋರ್ಡ್ ಮೇಲೆ ನಾವು ಜಸ್ಟ್ ಬರಿತೀವಿ, ಅದ್ರ ಮೇಲೆ ಸ್ಟಿಕ್ ಆಗುತ್ತೆ. ಬೋರ್ಡ್ ಏನಾದ್ರೂ ಅದನ್ನ ನುಂಗುತ್ತಾ, ನಾವ್ ಏನ್ ಬರಿತೀವಿ ಅದನ್ನ ನುಂಗುತ್ತಾ? ನೋ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ, ದಿಸ್ ಇಸ್ ನೋನ್ ಅಂದ್ರೆ if on a particular one substance, that is board, if the other substance accumulates on the surface, just surface ಮೇಲೆ ಹೋಗ್ಬಿಟ್ಟು accumulate ಅಂದ್ರೆ ಆ ತರದ ಫೆನೋಮೆನನ್ಗೆ ನಾವೇನಂತ ಕರಿತೀವಿ, we call it as adsorption. ಅರ್ಥ ಆಯ್ತಾ? Did you understand what is adsorption? This is nothing but the phenomenon in which one substance accumulates on the surface of the other. Okay na, ಏನದು, it is nothing but the phenomenon of attracting or retaining the molecules of a substance on the surface of liquid or solid, resulting into higher concentration of molecules. ಇದನ್ನ ಏನಂತ ಕರಿತೀವಿ ನಾವು, adsorption. Simple terms ಅಲ್ಲಿ ನಾನು ಹೇಳಬೇಕು ಅಂದ್ರೆ ಏನಂತ ಬರಿಬಹುದು, nothing but it is the phenomenon in which one substance accumulates on the surface of another substance. ಅಷ್ಟು ಬರೆದ್ರೆ ಸಾಕು. ಓಕೆನಾ. The phenomenon in which one substance accumulates on the surface of the other substance, ಅದಕ್ಕೆ ನಾವೇನಂತ ಕರಿತೀವಿ, we call it as adsorption. So ಇಲ್ಲೂ ಕೂಡ similar to ಅಲ್ಲಿ absorbent ಮತ್ತೆ absorbent ಇತ್ತಲ್ಲ, ಇಲ್ಲೂ ಕೂಡ ಅದೇ ತರ ಇರುತ್ತೆ. The substance adsorbed on the surface, ಏನ್ ಸರ್ಫೇಸ್ ಮೇಲೆ ಹೋಗಿ ಕೂರುತ್ತಲ್ಲ, ಏನ್ ಅಬ್ಸಾರ್ಬ್ ಆಗಿರುತ್ತೆ, ಅದನ್ನ ನಾವೇನಂತ ಕರಿತೀವಿ, we call it as adsorbate. ಓಕೆನಾ. adsorbate ಅಂತ ಹೇಳ್ತೀವಿ. And the substance which it is absorbed, ಯಾವ್ದ್ರ ಮೇಲೆ ಅದು ಅಬ್ಸಾರ್ಬ್ ಆಗಿರುತ್ತೋ ಅದನ್ನ ಏನಂತ ಕರಿತೀವಿ ನಾವು, we call it as adsorbent. And the surface where the process ಎಲ್ಲಿ process ಆಗ್ತಿದೆಯೋ ಅದಕ್ಕೆ ನಾವು ಏನಂತ ಕರಿತೀವಿ, we call it as interface. ಓಕೆನಾ. ಸೊ ಬೇಸಿಕಲಿ adsorption ಅಂದ್ರೆ ಏನು, it is nothing but the phenomenon in which one substance accumulates on the surface of the another substance. ಓಕೆನಾ. ಅದಕ್ಕೆ ನಾವು ಏನಂತ ಕರಿತೀವಿ, we call it as adsorption. So adsorbate ಅಂದ್ರೆ ಏನು, adsorbent ಅಂದ್ರೆ ಏನು ಅಂತ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. I hope you understood what is adsorption and adsorbate. Okay, now moving, see ಇಲ್ಲಿ ಕೂಡ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, that is the accumulation of molecular species at the surface rather than the ಡೆಫಿನೇಷನ್. ಓಕೆನಾ. ಬಲ್ಕ್ ಆಫ್ ಸಾಲಿಡ್. ಅದಕ್ಕೆ ಇಲ್ಲಿ ನೋಡಿ, ಇದು ಒಂದು ಅಡ್ಸಾರ್ಬೆಂಟ್ ಅಂತ ಅನ್ಕೊಂಡ್ರೆ ಅದು ಸರ್ಫೇಸ್ ಮೇಲೆ ಹೋಗಿ ಕೂರುತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ, ಅಡ್ಸಾರ್ಬೆಂಟ್. ಕರೆಕ್ಟಾ. ಎಕ್ಸಾಂಪಲ್ ಏನು, ಅಬ್ಸಾರ್ಪ್ಷನ್ ಆಫ್ ಆಕ್ಸಿಜನ್ ಮಾಲಿಕ್ಯೂಲ್ಸ್, ರೈಟ್, ಅಬ್ಸಾರ್ಪ್ಷನ್ ಆಫ್ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಆನ್ ಟು ದ ಸರ್ಫೇಸ್ ಆಫ್ ಚಾರ್ಕೋಲ್. ಈಗ ಚಾರ್ಕೋಲ್ ಏನಿದೆ ಅದ್ರ ಮೇಲೆ ಏನಾಗುತ್ತೆ, ಯೂಶಲಿ ಅಕ್ಯುಮುಲೇಷನ್ ಆಗುತ್ತೆ, ಯಾವುದು, ನನ್ನ ಆಕ್ಸಿಜನ್ ಮಾಲಿಕ್ಯೂಲ್ಸ್. ಸೊ ಇಲ್ಲಿ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಅಡ್ಸಾರ್ಬೇಟ್ ತರ ಆಡ್ ಮಾಡುತ್ತೆ, ಅಂಡ್ ಚಾರ್ಕೋಲ್ ಯಾವ ತರ ಆಕ್ಟ್ ಮಾಡುತ್ತೆ, ಇಟ್ ಆಕ್ಚುಲಿ ಅಡ್ಸಾರ್ಬೆಂಟ್. ನಾವು ಐ ಕ್ಯಾನ್ ಗಿವ್ ಯು ಫ್ಯೂ ಮೋರ್ ಎಕ್ಸಾಂಪಲ್ಸ್ ಆಲ್ಸೋ. ಮೇ ಬಿ ಸಿಲಿಕಾ ಜೆಲ್, ಯೂಶಲಿ ನಿಮಗೆ ಹೊಸ ಬ್ಯಾಗ್ಸ್ ಹೊಸ ಶೂಸ್ ಎಲ್ಲ ತಗೊಂಡ್ರೆ ಏನ್ ಮಾಡ್ತಾರೆ ಅಂದ್ರೆ ಅದ್ರ ಒಳಗೆ ಹಾಕಿರ್ತಾರೆ. ಸೊ ಬೇಸಿಕಲಿ ಈ ಸಿಲಿಕಾ ಜೆಲ್ಲಿನ ಡ್ಯೂಟಿ ಏನು ಅಂದ್ರೆ ಅದು ಮಾಯಿಶ್ಚರ್ ಅನ್ನ ಅಬ್ಸಾರ್ಬ್ ಮಾಡ್ತಾ ಇಟ್ಕೊಳ್ಳುತ್ತೆ. ಅಂದ್ರೆ ಅದ್ರ ಮೇಲೆ ಸರ್ಫೇಸ್ ಮೇಲೆ ಅದು ವಾಟರ್ ಅನ್ನ ಜಸ್ಟ್ ಹಾಕ್ತಾ ಹೋಗುತ್ತೆ, ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಸಿಲಿಕಾ ಜೆಲ್ಲಿನ ಮೇಲೆ, ರೈಟ್. ಚಾಕ್ ಅಂಡ್ ಬೋರ್ಡ್, ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ಅಬ್ಸಾರ್ಪ್ಷನ್. ಅದಾದ್ಮೇಲೆ ದಿಸ್ ವಾಸ್ ದ ಸಮಥಿಂಗ್ ಅಬೌಟ್ ಅಬ್ಸಾರ್ಪ್ಷನ್. ಓಕೆನಾ. ನಾವು ಒನ್ ಮೋರ್ ಟರ್ಮ್ ಇಸ್ ದೇರ್. ಸಿ ಅಬ್ಸಾರ್ಪ್ಷನ್ ಅನ್ನೋದೇನಿದೆ, ಇದು ಸರ್ಫೇಸ್ ಫಿನಾಮಿನಾ. ಕರೆಕ್ಟಾ. ಈಗ ದಿಸ್ ಎಕ್ಸಾಕ್ಟ್ ನೇಚರ್ ಆಫ್ ಬಾಂಡಿಂಗ್ ಬಿಟ್ವೀನ್ ಅಡ್ಸಾರ್ಬೇಟ್ ಅಂಡ್ ಅಡ್ಸಾರ್ಬೆಂಟ್ ಏನಿದೆಯಲ್ಲ, ಇಟ್ ಇಸ್ ಡಿಪೆಂಡೆಂಟ್ ಆನ್ ದ ನೇಚರ್ ಆಫ್ ದ ಸ್ಪೀಶೀಸ್. ಏನ್ ಸ್ಪೀಶೀಸ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ವಿ ಹ್ಯಾವ್ ಒನ್ ಮೋರ್ ಟರ್ಮ್, ಅಡ್ಸಾರ್ಪ್ಷನ್ ಆಯ್ತು, ಅಬ್ಸಾರ್ಪ್ಷನ್ ಆಯ್ತು. ದ ನೆಕ್ಸ್ಟ್ ಟರ್ಮ್ ವಾಟ್ ಯು ಹ್ಯಾವ್ ಟು ನೋ ಇಸ್ ದಟ್ ಇಸ್ ಡಿಸಾರ್ಪ್ಷನ್. ಅಂದ್ರೆ ಡಿಸಾರ್ಪ್ಷನ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ನಾವು ವಾಟ್ ಯು ಮೀನ್ ಬೈ ಡಿಸಾರ್ಪ್ಷನ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ದಿ ರಿಮೂವಲ್ ಆಫ್, ಓಕೆನಾ, ದಿ ರಿಮೂವಲ್ ಆಫ್ ದ ಅಡ್ಸಾರ್ಬ್ ಸಬ್ಸ್ಟೆನ್ಸ್ ಫ್ರಮ್ ದ ಸರ್ಫೇಸ್. ಓಕೆನಾ. ನನ್ನ ಸರ್ಫೇಸ್ ಅಲ್ಲಿ ಏನು ಅಡ್ಸಾರ್ಬ್ ಆಗಿದ್ವೋ ಅದನ್ನ ನಾವು ರಿಮೂವ್ ಮಾಡೋದಕ್ಕೆ ಏನಂತ ಹೇಳ್ತೀವಿ, ವಿ ಕಾಲ್ ಇಟ್ ಆಸ್ ಡಿಸಾರ್ಪ್ಷನ್. ಓಕೆನಾ. ಇದನ್ನ ಯಾವ ತರ ತರಬಹುದು, ನಾವು ಒಂದಾ ಹೀಟ್ ಮಾಡಿ ರಿಮೂವ್ ಮಾಡಬಹುದು ಅಥವಾ ಪ್ರೆಷರ್ ಅನ್ನ ಕಮ್ಮಿ ಮಾಡ್ಬಿಟ್ಟು ನಾವು ರಿಮೂವ್ ಮಾಡಬಹುದು. ಓಕೆನಾ. ಸಿ ದಿಸ್ ಡಿಸಾರ್ಪ್ಷನ್ ಅಂದ್ರೆ ಏನು, ಇಟ್ ಇಸ್ ನಥಿಂಗ್ ಬಟ್ ರಿಮೂವಲ್ ಆಫ್ ದ ಅಡ್ಸಾರ್ಬ್ಡ್ ಸಬ್ಸ್ಟೆನ್ಸ್ ಫ್ರಮ್ ದ ಸರ್ಫೇಸ್. ಅದಕ್ಕೆ ನಾವೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್
Desorption. Okay, we have one more word that is known as sorption. Adsorption, absorption, desorption, and sorption. Now, what do you mean by sorption? Andre, suppose adsorption, absorption, ಎರಡು ಒಟ್ಟಿಗೆ ಆದ್ರೆ ನಾವು ಅದನ್ನ ಏನಂತ ಕರಿತೀವಿ? We call it as sorption. Okay, na? If adsorption and absorption takes place together, it is known as sorption. Okay, na? Now, ಈ adsorption ಮತ್ತೆ absorption ಏನಿದೆಯೋ ಅದೆರಡು ಕೂಡ different phenomena. Okay, na? Usually ಏನಾಗುತ್ತೆ? ಅದು different phenomena. See, suppose ಈಗ ನಾನು ಹೇಳಿದೆ ನಿಮಗೆ ವಾಟರ್ ವೇಪರ್ಸ್ ಯೂಶಲಿ ಅನ್ಹೈಡ್ರಸ್ ಕ್ಯಾಲ್ಸಿಯಂ ಕ್ಲೋರೈಡ್ ಏನಿದೆಯೋ ಈ ಅನ್ಹೈಡ್ರಸ್ ಅಂದ್ರೆ ಏನು ಅದ್ರೊಳಗೆ ವಾಟರ್ ಇರೋದಿಲ್ಲ ಅದ್ರೊಳಗೆ ಏನಾಗುತ್ತೆ ಕಂಪ್ಲೀಟ್ ಆಗಿ ಅಬ್ಸಾರ್ಬ್ ಆಗುತ್ತೆ ಆದ್ರೆ ಸಿಲಿಕಾ ಜೆಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬರೀ ಅಬ್ಸಾರ್ಬ್ ಸರ್ಫೇಸ್ ಮೇಲೆ ಹೋಗಿ ನಿಲ್ಲುತ್ತೆ ಬಟ್ ಕ್ಯಾಲ್ಸಿಯಂ ಕ್ಲೋರೈಡ್ ಒಳಗೆ ಏನಂತೆ ಒಳಗೆ ಹೋಗ್ಬಿಟ್ಟು ಕಂಡ್ಯೂಸ್ ಆಗುತ್ತೆ ಓಕೆನಾ ಹಿಂಗೆ ಒಳಗೆ ಹೋಗುತ್ತೆ ಸಿಲಿಕಾ ಜೆಲ್ ಏನಾಗುತ್ತೆ ಮೇಲ್ಮೇಲೆ ನಿಲ್ಲುತ್ತೆ ಸೊ ದಿಸ್ ಇಸ್ ನೋನ್ ಆಸ್ ಅಬ್ಸಾರ್ಪ್ಷನ್ ಅದೇ ತರ ಅಮೋನಿಯಾ ನೋಡಿ ಯೂಶಲಿ ವಾಟರ್ ಒಳಗೆ ಅದು ಕಂಬೈನ್ ಆಗ್ಬಿಟ್ಟು ಏನಾಗುತ್ತೆ ಅಮೋನಿಯಂ ಹೈಡ್ರಾಕ್ಸೈಡ್ ಆಗುತ್ತೆ ಆದ್ರೆ ಅದೇ ಅಮೋನಿಯಾ ಚಾರ್ಕೋಲ್ ಮೇಲೆ ಏನಾಗುತ್ತೆ ಸಿ ಇಟ್ ಇಸ್ ಅಬ್ಸಾರ್ಬ್ಡ್ ಇನ್ ವಾಟರ್ ಫಾರ್ಮಿಂಗ್ ammonium hydroxide while absorbed by charcoal adsorbed okay na acidic acid and ion idu eno iodine ಏನಾಗುತ್ತೆ ಬರಿ absorbed ಆಗುತ್ತೆ ಅದೇ ತರ ಮೈಕಾ ಮೇಲೆ ಏನಾಗುತ್ತೆ ನೈಟ್ರೋಜನ್ ಗ್ಯಾಸ್ ಬರಿ absorbed they are absorbed ಅದೇ ಆಕ್ಸಿಜನ್ ಕೂಡ ಏನಾಗುತ್ತೆ ಟಂಗ್ಸ್ಟನ್ ಮೇಲೆ ಅಬ್ಸಾರ್ಬ್ ಆಗುತ್ತೆ ಎಲ್ಲ ಹೋಗ್ಬಿಟ್ಟು ಏನಾಗುತ್ತೆ ಮೇಲೆ ನಿಲ್ತಾ ಇದೆ ಸೊ ಇದಕ್ಕೆ ದಿಸ್ ಇಸ್ ದ ಬೇಸಿಕ್ ಡಿಫರೆನ್ಸ್ ನೀವು ಇದೊಂದನ್ನ ನೆನ್ಪಿಟ್ಕೊಂಡ್ರೆ ಸಾಕು ದಟ್ ಇಸ್ ಮೋರ್ ದೆನ್ ಇನಫ್ ಓಕೆ ಓಕೆ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದಾರೆ ದ ಕಾಮನ್ ಎಕ್ಸಾಂಪಲ್ಸ್ ದಟ್ ಇಸ್ ಚಾರ್ಕೋಲ್ ಅನ್ನೋದು ಅಬ್ಸಾರ್ಬೆಂಟ್ ಓಕೆನಾ ಯಾವ್ದಾದ್ರು ಚಾರ್ಕೋಲ್ ಆಗ್ಬೋದು ಸಿಲಿಕಾ ಜೆಲ್ ಅನ್ನೋದು ಕಾಮನ್ ಆಗಿ ಯೂಸ್ ಮಾಡೋದು ನಾವು ಯಾವ ತರ ಪ್ರಿಪೇರ್ ಮಾಡಿದಾರೆ ಅಂತ ಹಾಕಿದ್ದಾರೆ ಯು ಜಸ್ಟ್ ನೀಡ್ ಟು ನೋ ದ ಕಾಮನ್ ಎಕ್ಸಾಂಪಲ್ಸ್ ಅಂಡ್ ದೆನ್ ನಿಕಲ್ ಕಾಪರ್ ಪ್ಲಾಟಿನಮ್ ಪಲಾಡಿಯಂ ಇದೆಲ್ಲ ಏನಿದೆಯಲ್ಲ ದೇ ಆರ್ ಇವೆಲ್ಲ ಕೂಡ ನಾವ್ ಏನ್ ಮಾಡ್ತೀವಿ ಯೂಸ್ ಮಾಡ್ತೀವಿ ಓಕೆನಾ ದೇ ಕ್ಯಾನ್ ಬಿ ಯೂಸ್ಡ್ ಓಕೆ ಅಂಡ್ ದೆನ್ ವೇರಿಯಸ್ ಗ್ಯಾಸಸ್ ಲೈಕ್ ಯೋರ್ helium, neon, nitrogen, all these things they can be used okay na substances like potassium chloride in solution can be absorbed by suitable adsorbents okay na these are adsorbents ivella eno these are adsorbents okay na so this is the common examples for my adsorbent and adsorbate okay na so this is the main difference. Okay, now let us just imagine okay so ಈಗ ನಾನು ನಿಮಗೆ ಅಬ್ಸಾರ್ಪ್ಷನ್ ಅಂದ್ರೆ ಏನು ಅಬ್ಸಾರ್ಪ್ಷನ್ ಅಂದ್ರೆ ಏನು ಡಿಸಾರ್ಪ್ಷನ್ ಅಂದ್ರೆ ಏನು ಸಾರ್ಪ್ಷನ್ ಅಂದ್ರೆ ಏನು ಅಂತ ಹೇಳಿದೆ ನಾವು ನಮ್ಮ ಅಬ್ಸಾರ್ಪ್ಷನ್ ಏನಿದೆ ಅದರಲ್ಲಿ ಎರಡು ತರ ಇರುತ್ತೆ ಓಕೆನಾ ಅಬ್ಸಾರ್ಪ್ಷನ್ ಇಸ್ ಬೇಸಿಕಲಿ ಆಫ್ ಟೂ ಟೈಪ್ಸ್ ದಟ್ ಇಸ್ ಪಾಸಿಟಿವ್ ಅಬ್ಸಾರ್ಪ್ಷನ್ ಅಂಡ್ ನೆಗೆಟಿವ್ ಅಬ್ಸಾರ್ಪ್ಷನ್ ಓಕೆನಾ ಪಾಸಿಟಿವ್ ಅಂತ ಇರುತ್ತೆ ಇನ್ನೊಂದು ನೆಗೆಟಿವ್ ಅಬ್ಸಾರ್ಪ್ಷನ್ ಅಂತ ಇರುತ್ತೆ ಸೊ ಬೇಸಿಕಲಿ ಪಾಸಿಟಿವ್ ಅಬ್ಸಾರ್ಪ್ಷನ್ ಮತ್ತೆ ನೆಗೆಟಿವ್ ಅಬ್ಸಾರ್ಪ್ಷನ್ ಅಂದ್ರೆ ಏನು ಅಂದ್ರೆ ಪಾಸಿಟಿವ್ ಅಂದ್ರೆ ಏನು ಅಂದ್ರೆ ಇಫ್ the concentration of adsorbate okay na if the concentration of adsorbate ಏನದು adsorbate is more okay na if the concentration of adsorbate is more as at the surface okay na at the surface as compared to the concentration in the bulk to its okay na adra concentration in the bulk okay na phase ಸೊ ಇದಕ್ಕೆ ಏನಂತ ಹೇಳ್ತೀವಿ ಇಂತಹ ಅಬ್ಸಾರ್ಪ್ಷನ್ ಗೆ ನಾವು ಪಾಸಿಟಿವ್ ಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ ಅಂದ್ರೆ ಇಫ್ ದ ಕಾನ್ಸಂಟ್ರೇಷನ್ ಆಫ್ ಅಬ್ಸಾರ್ಬೆಂಟ್ ಸರ್ಫೇಸ್ ಒಂದು ಸರ್ಫೇಸಿನ ಮೇಲೆ ಅಬ್ಸಾರ್ಪ್ಷನ್ ಜಾಸ್ತಿ ಆಗಿದ್ರೆ ಅಬ್ಸಾರ್ಬೇಟ್ ಜಾಸ್ತಿ ಇದ್ರೆ ಇನ್ಸ್ಟೆಡ್ ಆಫ್ ಒಳಗೆ ಬಲ್ಕ್ ಒಳಗೆ ಇರೋಕ್ಕಿಂತ ಸರ್ಫೇಸ್ ಅಲ್ಲಿ ಜಾಸ್ತಿ ಇದ್ರೆ ಅದನ್ನ ಪಾಸಿಟಿವ್ ಅಬ್ಸಾರ್ಪ್ಷನ್ ಅಂತೀನಿ ಇಫ್ ದ ಕಾನ್ಸಂಟ್ರೇಷನ್ ಆಫ್ ಅಬ್ಸಾರ್ಬೇಟಿನ ಕಾನ್ಸಂಟ್ರೇಷನ್ less idre if it is less in the surface and more in the bulk alli jaasti idre ನಾವು ಅದನ್ನ ಏನಂತ ಹೇಳ್ತೀವಿ bulk alli ಜಾಸ್ತಿ ಇದ್ರೆ we call it as negative adsorption okay na maybe if I take an example ಯಾವುದೋ ಒಂದು ಸೊಲ್ಯೂಷನ್ ಒಂದು ಸಾಲ್ವೆಂಟ್ ಇದೆ ಒಂದು ಸೊಲ್ಯೂಷನ್ ಇದೆ ಅಂತ ಅನ್ಕೊಳ್ಳೋಣ ಅದರೊಳಗೆ ಹೀಗೆ ಸಾಲ್ವೆಂಟ್ ಸೊಲ್ಯೂಟ್ ಪಾರ್ಟಿಕಲ್ಸ್ ಇರ್ತವೆ ಇದೆಲ್ಲ ಸೊಲ್ಯೂಟ್ ಪಾರ್ಟಿಕಲ್ಸ್ ಇವು ಸಾಲ್ವೆಂಟ್ ಅಂತ ಅನ್ಕೊಳ್ಳೋಣ ಸೊ ಇಫ್ ಐ ಜಸ್ಟ್ ಕನ್ಸಿಡರ್ ಒನ್ ಪರ್ಟಿಕ್ಯುಲರ್ ಫೇಸ್ ನಾನು ಯಾವುದೋ ಒಂದು ಫೇಸ್ ಅನ್ನ ಕನ್ಸಿಡರ್ ಮಾಡ್ಬಿಟ್ಟು ನಾನು ಏನಂತ ಹೇಳ್ತೀನಿ ಅಂದ್ರೆ ಇಫ್ ದ ಸೊಲ್ಯೂಟ್ particles ಏನಿದೆಯೋ if my solute particles whatever I am taking if my solute particles they tend to concentrate on the surface ಈ adsorbent ಇನ surface ಮೇಲೆ if they tend to concentrate more ಇದನ್ನ ನಾವು ಏನಂತ ಕರಿತೀವಿ we call it as positive
ಅಬ್ಸಾರ್ಪ್ಷನ್. ಓಕೆನಾ, ಇದು ಸೊಲ್ಯೂಟ್, ಈ ಕಡೆ ಸಾಲ್ವೆಂಟ್ ಇರುತ್ತೆ. ಸೊ ಇಫ್ ದೇ ಟೆನ್ ಟು ಸೆಟಲ್ ಓಕೆನಾ ಆನ್ ದ ಸರ್ಫೇಸ್ ಆಫ್ ದೆಮ್ ಅಡ್ಸಾರ್ಬೆಂಟ್, ನಾವೇನಂತ ಹೇಳ್ತೀವಿ, ವಿ ಕಾಲ್ ಇಟ್ ಆಸ್ ಪಾಸಿಟಿವ್ ಅಡ್ಸಾರ್ಪ್ಷನ್. ಅದೇ ಇಫ್ ದ ಸಾಲ್ವೆಂಟ್ ಪಾರ್ಟಿಕಲ್ಸ್ ಟೆನ್ ಟು ಕಾನ್ಸಂಟ್ರೇಟ್ ಆನ್ ದ ಸರ್ಫೇಸ್, ಓಕೆನಾ, ಅದ್ರ ಬದಲು ಇಂಟರ್ಫೇಸ್ ಅಲ್ಲಿ ಸಾಲ್ವೆಂಟ್ ಪಾರ್ಟಿಕಲ್ಸ್ ಜಾಸ್ತಿ ಇದ್ರೆ, ಇಫ್ ದ ವಾಟ್ ಈಸ್ ಪ್ರೆಸೆಂಟ್, ಇಫ್ ಸಾಲ್ವೆಂಟ್ ಪಾರ್ಟಿಕಲ್ಸ್ ಆರ್ ಮೋರ್, ಓಕೆನಾ, ಸಾಲ್ವೆಂಟ್ ಪಾರ್ಟಿಕಲ್ಸ್ ಜಾಸ್ತಿ ಇದ್ರೆ ಅದನ್ನ ನಾವೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ನೆಗೆಟಿವ್ ಅಡ್ಸಾರ್ಪ್ಷನ್. ಓಕೆನಾ, ಸೊ ಯಾವ್ದ್ರ ಮೇಲೆ ಡಿಸೈಡ್ ಆಗಿದೆ ಇಲ್ಲಿ, ಕಾನ್ಸಂಟ್ರೇಷನ್ ಆಫ್ ಅಡ್ಸಾರ್ಬೆಂಟ್ ಹ್ಯಾಸ್ ಟು ಬಿ ಮೂವ್. ಓಕೆನಾ, ಅಡ್ಸಾರ್ಬೆಂಟ್ ಜಾಸ್ತಿ ಸರ್ಫೇಸ್ ಅಲ್ಲಿ ಜಾಸ್ತಿ ಇದ್ರೆ ವಿ ಕಾಲ್ ಇಟ್ ಆಸ್ ಪಾಸಿಟಿವ್ ಅಡ್ಸಾರ್ಪ್ಷನ್, whereas if it is less we call it as negative adsorption. ಇದನ್ನ ಸಿಂಪಲ್ ಟರ್ಮ್ಸ್ ಅಲ್ಲಿ ನಾನು ಹೇಳಿದ್ದೀನಿ. ಓಕೆ,